ನಟಿ ಕಾವ್ಯಗೌಡ ಕುಟುಂಬ ಕಲಹದ ಕುರಿತು ಮತ್ತೆ ಬೀದಿಗೆ ಬಂದಿದೆ. ನಟಿಯ ಕೌಟುಂಬಿಕ ಕಲಹಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಓರಗಿತ್ತಿಯರ ನಡುವಿನ ಕಿತ್ತಾಟಕ್ಕೆ ಹೊಸ ಸಾಕ್ಷಿ ಸಿಕ್ಕಿದೆ. ಹಲ್ಲೆ ನಡೆಸಿರುವ ಕುರಿತು ಪರಸ್ಪರ ಕಿತ್ತಾಡಿಕೊಂಡು ಠಾಣೆ ಮೆಟ್ಟಿಲೇರಿದ ಪ್ರೇಮ ಆರೋಪಗಳಿಗೆ ಕಾವ್ಯಗೌಡ ಸಾಕ್ಷಿ ಒದಗಿಸಿದ್ದಾರೆ. ಸಂಸಾರದ ಗುಟ್ಟನ್ನ ಮತ್ತೆ ಬೀದಿಗೆಳೆದ ಕಾವ್ಯಗೌಡ. ಓರಗಿತ್ತಿಯ ಆರೋಪಗಳಿಗೆ ಸಾಕ್ಷಿ ತೆರೆದಿಟ್ಟ ನಟಿ. ನೋಡಿದ್ರಲ್ಲ, ಈ ದೃಶ್ಯಗಳು ನಟಿ ಕಾವ್ಯಗೌಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿಕೊಂಡಿದ್ದಾರೆ. ಓರಗಿತ್ತಿ ಪ್ರೇಮ ಮಾಡಿರುವ ಆರೋಪಗಳು ಸುಳ್ಳು ಎಂದು ಸಿಸಿಟಿವಿ ದೃಶ್ಯಾವಳಿಯನ್ನ ಸಾಕ್ಷಿಯನ್ನಾಗಿ ಪೋಸ್ಟ್ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯದಲ್ಲಿ ಪ್ರೇಮ ಅವರೇ ಕಾವ್ಯ ಮೇಲೆ ಹಲ್ಲೆ ಮಾಡಿರುವುದು ಕಂಡು ಬಂದಿದೆ. ಅಷ್ಟೇ ಅಲ್ಲ, ಚಪ್ಪಲಿ ಎಸೆದು ಜುಟ್ಟು ಹಿಡಿದು ಕಿತ್ತಾಡಿರುವುದು ಸಿಸಿಟಿವಿಯಲ್ಲಿ ಬಯಲಾಗಿದೆ. ಕಳೆದ ತಿಂಗಳು ಕಾವ್ಯಗೌಡ ಪ್ರೇಮ ನಡುವೆ ಜಟಾಪಟಿ. ಹಲ್ಲೆ ನಡೆದಿದೆ ಎಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ನಟಿ. ಇತ್ತೀಚೆಗಷ್ಟೇ ಕಿರುತೆರೆ ನಟಿ ಕಾವ್ಯಗೌಡ ಹಾಗೂ ಅವರ ಓರಗಿತ್ತಿ ಪ್ರೇಮ ನಡುವೆ ಆಸ್ತಿ ವಿಚಾರವಾಗಿ ಕೌಟುಂಬಿಕ ರಂಪಾಟ ನಡೆದಿತ್ತು. ಈ ಜಗಳದಲ್ಲಿ ತನ್ನ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಿ ಕಾವ್ಯಗೌಡ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಅಷ್ಟೇ ಅಲ್ಲ, ತನ್ನ ಮೇಲೆ ರೇಪ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಗುಡುಗಿ ಠಾಣೆಯಲ್ಲಿ ದೂರು ನೀಡಿದ್ರು. ಇದಕ್ಕೆ ಪ್ರತಿಯಾಗಿ ಪ್ರೇಮ ಕೂಡ ಪ್ರತಿ ದೂರು ದಾಖಲಿಸಿದ್ರು. ಅಲ್ಲದೆ ಮಾಧ್ಯಮಗಳ ಮುಂದೆ ಕಾವ್ಯ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಈ ಸಂಬಂಧ ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇನ್ಸ್ಟಾಗ್ರಾಂನಲ್ಲಿ ಹಲ್ಲೆಯ ವಿಡಿಯೋ ರಿವೀಲ್ ಮಾಡಿದ ನಟಿ. ಚಪ್ಪಲಿ ಎಸೆದಿರುವ ಹಲ್ಲೆ ಮಾಡಿರುವ ದೃಶ್ಯಗಳು ರಿಲೀಸ್. ನಟಿ ಕಾವ್ಯಗೌಡ ಕೌಟುಂಬಿಕ ಕಲಹದಲ್ಲಿ ಅಣ್ಣ ತಮ್ಮಂದಿರಾದ ನಂದೀಶ್ ಮತ್ತು ಸೋಮಶೇಖರ್ ಕಿತ್ತಾಟ ಅಂದು ನಡೆದ ಸಿಸಿಟಿವಿ ವಿಡಿಯೋವನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದು, ಆ ವಿಡಿಯೋದಲ್ಲಿ ಓರಗಿತ್ತಿ ಪ್ರೇಮ ಕಾವ್ಯಗೌಡರ ಮೇಲೆ ಹಲ್ಲೆ ಎಸಗಿದ್ದ ಬಗ್ಗೆ ಇದೆ. ಚಪ್ಪಲಿ ಎಸೆದಿರುವ ದೃಶ್ಯಗಳು ಸೆರೆಯಾಗಿದೆ. ಈ ಪ್ರಕರಣದಲ್ಲಿ ಆಸ್ತಿ ವಿಚಾರವಾಗಿ ಬೀದಿಗೆ ಬಂದಿದ್ದ ನಟಿ ಕಾವ್ಯಗೌಡರ ಕೌಟುಂಬಿಕ ಕಲಹಕ್ಕೆ ಇನ್ನಷ್ಟು ಟ್ವಿಸ್ಟ್ ಸಿಕ್ಕಿದೆ. ಕಾವ್ಯಗೌಡ ಮತ್ತು ಪ್ರೇಮ ನಡುವೆ ಜಟಾಪಟಿ ಮುಂದುವರಿಯುತ್ತಿದ್ದು, ಕಾವ್ಯಗೌಡ ವಿಡಿಯೋ ರಿವೀಲ್ ಮಾಡಿರುವುದರಿಂದ ಈ ಕೇಸ್ ಎಲ್ಲಿ ಹೋಗಿ ನಿಲ್ಲುತ್ತೋ ನೋಡಬೇಕು. ಕಾವ್ಯಗೌಡ ಗಳಿಸಿರುವ ಜನಪ್ರಿಯತೆಯನ್ನು ಸಹಿಸದೆ ಈ ಹಲ್ಲೆ ಮಾಡಲಾಗಿತ್ತು ಎಂದು ಕೆಲವರ ಅಭಿಪ್ರಾಯವಾದರೆ, ಪ್ರೇಮ ಸಾಲು ಸಾಲು ಆರೋಪಗಳು ಕಾವ್ಯಗೌಡರ ಮೇಲೆ ಮಾಡಿದ್ದಾರೆ. ಈ ವಿಡಿಯೋ ಪೊಲೀಸರ ತನಿಖೆಗೆ ಸಹಾಯಕಾರಿಯಾಗಿದೆ.